ಈಗ ಮಕ್ಕಳೆಲ್ಲ ಸ್ಕೂಲಿಗೆ ತಂಪಾಡಿಗ್ತಾ ಹೋಗ್ತಾ ಇರ್ತಾರೆ. ಈಗ ವಯಸ್ಸಾದವರೆಲ್ಲ ಪಾರ್ಕಲ್ಲಿ ವಾಕಿಂಗ್ ಮಾಡೋದಕ್ಕೆ ತಂಪಾಡಿಗ್ತಾ ಹೋಗ್ತಾ ಇರ್ತಾರೆ. ಏಕಾಏಕಿಯಾಗಿ ಅವ್ರ ಮೇಲೆ ಎರಗಿ ಬಿಡ್ತಾವಲ್ಲ ನಾಯಿಗಳು ಅಂತ. ಸೊ ಅದು ಈಗ ಪ್ರಶ್ನೆ ಇರೋದು. ನೋಡಿ, ಯಾವುದೇ ನಾಯಿ ನೋಡಿ, ನಾಯಿ ಅಂತ ಹೇಳಲ್ಲ, ವನ್ಯ ಜೀವಿಗಳು ಅಷ್ಟೇ. ಓಕೆ, ಅದಕ್ಕೊಂದು ಊಟ ಏನೋ ಒಂದು ಹಾಕ್ಬಿಟ್ಟ ಅಂದ್ರಲ್ಲ, ಅದು ಗಾದೆ ಇದಲ್ಲ, ಉಪ್ಪು ತಿಂದ ಮನೆಗೆ ಎರಡು ಬಗೆಯೋದಿಲ್ಲ. ಪ್ರಾಣಿಗಳು ನಿಯತ್ ಪ್ರಾಣಿಗಳಂತ. ಕರೆಕ್ಟ್. ನಿಯತ್ತು ಅಂತ ಬಂದಾಗ ನಾಯಿನೇ ಅಂತ ಹೇಳ್ತೀವಿ ನಾವು. ಹೌದು. ಅದಕ್ಕೆ ಮನುಷ್ಯರು ಬೇಕಾದ್ರೆ ನಾವೇನಾರು ಮಾಡಿದ್ರೆ ಬೇಕಾದ್ರೆ ಇದು ಮಾಡ್ಬೋದು. ನಾಯಿಗಳಾಗಲಿ, ನಾಯಿ ಅಂತ ಹೇಳಲ್ಲ, ಎಲ್ಲ ಪ್ರಾಣಿಗಳತ್ತೆ ಒಂದ್ಸಲ ಒಂದು ಅನ್ನ ಏನೋ ಒಂದು ಕೊಟ್ಬಿಟ್ಟ ಅಂದರೆ ಸಾಯೋ ತನಕ ಮರೆಯಲ್ಲ ರೀ. ಬಟ್ ಏನಂದರೆ ಜಾಗೃತಿ ಇಲ್ದೋದೇ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಜನರಲ್ಲಿ ಪಾರ್ಕಲ್ಲಿ, ಕಬ್ಬನ್ ಪಾರ್ಕಲ್ಲಿ, ಲಾಲ್ಬಾಗಲ್ಲಿ ನೋಡಿ ಹಾವು ಇದೆ, ಪೊದೆಗಳಿಗೆ ಹೋಗಬೇಡಿ ಅಂತ ಹೇಳಿದೆ. ಎಲ್ಲರೂ ನಮ್ಮ BBMP ಪಾರ್ಕು ಎಲ್ಲ ಬೇರೆ ಕಡೆ ನೀವು ತುಮಕೂರು ಬಳ್ಳಾರಿನ ಎಲ್ಲ ಹೋಗ್ತೀರಾ, ಅಲ್ಲಿ ಇದೇ ಕಾನೂನು ಇರೋದು, ABC ರೂಲ್ಸೇ ಇರೋದು. ಎಲ್ಲರೂ ಅಧಿಕಾರಿಗಳು ಮಾಡಿದಾರ, ಬೋರ್ಡ್ಗಳು ಹಾಕಿದಾರ, ಎಲ್ಲ ಜಾಗೃತಿ ಮಾಡೋದಿದೆಯಾ? ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರು ನೋಡಿ, ಈಗ ಇವರೆಲ್ಲರೂ ಒಂದೊಂದು ಒಪಿನಿಯನ್ಗಳು ಕೊಟ್ಟರು, ಅದು ನಿಜ. ಯಾಕಂದರೆ ಅವರು ನೋಡ್ತಾ ಇದ್ದಾರೆ. ಬಟ್ ಅದಕ್ಕೆ ಪರಿಹಾರ ಏನು? ಇವಾಗ ಸರ್ ಹೇಳಿದ್ರೆ ಎಲ್ಲ ಡಾಕ್ಟ್ರೆಲ್ಲ ಕೂತು ಒಂದು ಇದು ಮಾಡ್ಬೋದು ಅಂತೇಳಿ. ನೋಡಿ, ಜಾಗೃತಿ ಇಲ್ಲ ಅಂದರೆ ಏನಾಗುತ್ತೆ, ಎಲ್ಲರೂ ತಪ್ಪು ಮಾಡ್ತಾರೆ. ಇವಾಗ ಪೊಲೀಸ್ ಅವ್ರು ನೋಡಿ, ಚೈನ್ ಸ್ನ್ಯಾಚಿಂಗು ಎಲ್ಲ ಕಡೆ ಜಾಗೃತಿ ಮಾಡಿ ಇದು ಮಾಡಿದ್ಕೇನಾಗಿದೆ, ಚೈನ್ ಸ್ನ್ಯಾಚಿಂಗ್ ಕಡಿಮೆ ಆಗಿದೆ, ಅವೇರ್ನೆಸ್ ಮಾಡಿದ್ದಾರೆ ಪೊಲೀಸ್ ಇದರಲ್ಲಿ. ಅದೇ ರೀತಿಯಲ್ಲಿ ಜಾಗೃತಿ ಮೂಡಿಸ್ತಾ ಅಂದರೆ ಇದು ಕಡಿಮೆ ಆಗುತ್ತೆ. ಪ್ರಾಣಿಯನ್ನು ವೈಲ್ಡ್ ಲೈಫ್ ಅಲ್ಲ, ಅದು ವೈಲ್ಡ್ ಲೈಫ್ ಆಗಿದೆ ಅಂದರೆ ಅದನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಜಾಗೃತಿ ಮೂಡಿಸೋದಾಯ್ತು ಸರ್, ಮನುಷ್ಯರಿಗೆ ಅರಿವಾಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಆದ್ರೆ ಪ್ರಾಣಿಗಳಿಗೆ ಏನು ಹೇಳಕ್ಕಾಗಲ್ವಲ್ಲ ಸರ್, ಪ್ರಾಣಿಗಳು ಯಾವಾಗ ಹೆಂಗಿರ್ತವೆ ಅಂತ ಹೇಳಕ್ಕಾಗಲ್ಲ. ನಾಯಿಗಳು ಬಂದು ಓಕೆ ಸಾಕು ಪ್ರಾಣಿ, ಅದು ಡೊಮೆಸ್ಟಿಕ್ ಅನಿಮಲ್ ಅಂತೇಳಿ ಇದಾಗಿದೆ. ಸೊ ಅದು ಮನುಷ್ಯರ ಜೊತೆಲಿ ಇರೋದ್ರಿಂದ ಅದು ಇದರ ಕೆಲವು ವೈಲ್ಡ್ ಅನಿಮಲ್ಸ್ ಇದೆ, ಅದಕ್ಕೆ ಮೂಡ್ ಇದಾಗಿದೆ. ಅದಕ್ಕೆ ಅದು ಇವಾಗ ನೋಡಿ, ನಮ್ಮ ಡೆಲ್ಲಿಯಲ್ಲಿ ಅಲ್ಲಿದು ಕೋತಿಗಳನ್ನ ರೀಸರ್ಚ್ ಮಕಾನ ಓಕೆ ವೈಲ್ಡ್ ಲೈಫಿಂದ ತೆಗೆದುಬಿಟ್ಟಿದ್ದಾರೆ. ಕೋತಿ ಬಂದು ವೈಲ್ಡ್ ಲೈಫ್ ಅದು ತೆಗೆದುಬಿಟ್ಟಿದ್ದಾರೆ. ಅದಕ್ಕೆ ಹೋದಂದ್ರೆ ಕೋತಿ ಹೊರಗಂತೇಳಿ ಕಚ್ಬಿಡುತ್ತೆ. ಬಟ್ ನಾಯಿದು ಹಂಗಲ್ಲ, ನಾಯಿ ಬಂದು ನಮ್ಮ ಮನುಷ್ಯರ ಜೊತೆಲಿ ಇದ್ದ ಪ್ರಾಣಿ. ಬಟ್ ಏನಂದ್ರೆ ನಾವು ಅದ್ರ ಜೊತೆಲಿ ಹೆಂಗೆ ವರ್ತಿಸ್ಕೊಳ್ಬೇಕು, ಅದು ಎಲ್ಲರಲ್ಲಿ ಸಹ ಇದು ಮಾಡಬೇಕು. ಓಕೆ, ಅವಾಗ ಏನಾಗುತ್ತೆ, ಒಂದು ಇದಾಗುತ್ತೆ. ಈ ಜಾಗೃತಿ ಇಲ್ದೋದನ್ನ ಇಷ್ಟೊಂದು ಸಮಸ್ಯೆ ಆಗ್ತಾ ಇರೋದು. ಈಗ ರಾಜು ಸರ್, ಈಗ ಅವ್ರು ಹೇಳೋ ಪ್ರಕಾರ ಮನುಷ್ಯರು ಕೆಲವೊಂದಿಷ್ಟು ಸಾರಿ, ಈಗ ಬೈಕ್ ಒಂದು ಎಕ್ಸಾಂಪಲ್ ಕೊಟ್ಟರು, ನಾವು ವೇಗವಾಗಿ ಬೈಕನ್ನು ಓಡಿಸ್ಕೊಂಡು ಹೋದಾಗ ಅವುಗಳಿಗೆ ತೊಂದರೆ ಆಗುತ್ತಂತೆ, ಕಿರಿಕಿರಿಯಾಗಿ ಅವು ನಮ್ಮನ್ನು ಬೆನ್ನಟ್ಟುತ್ತಾವಂತೆ, ಕಚ್ಚುತ್ತಾವಂತೆ. ಸೊ ಮನುಷ್ಯರು ನಾಯಿಗಳ ಒಂದು ಹೃದಯ ಬಡಿತನ ಅರ್ಥ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿನ ಈಗ ನಾವು, ಅದು ಕಚ್ಚಬಾರ್ದು ಅಂತ ಅಂದರೆ. ಈಗ ಮನುಷ್ಯರು ನಮಗೆ ಅರಿವಿದೆ, ಮತ್ತು ಗ್ರಹಿಸ್ತಕ್ಕಂಥ ಶಕ್ತಿ ಇದೆ. ಆದರೆ ಪ್ರಾಣಿಗಳಲ್ಲೂ ಕೂಡ ಅಂದರೆ ಆ ಮಟ್ಟಕ್ಕಿಲ್ಲ. ಯಾವಾಗ ಅದು ಯಾವ ರೀತಿ ಯಾರ ಮೇಲೆ ಹೆಂಗೆ ಇರ್ಗುತ್ತೆ ಅನ್ನೋದು ಇವಾಗ ತಾವೇ ಹೇಳಿದ್ರೆ, ಅದಕ್ಕೆ ಒಂದು ಸೂಚನೆನೇ ಇಲ್ದಂಗೆ ಯಾರ ಮೇಲೆ ಬೇಕಾದ್ರೂ ಅದು ಎರ್ಗುತ್ತೆ. ಹೌದು. ಅಂದರೆ ನಾವು ಇವಾಗ ಸರ್ ಹೇಳ್ದಂಗೆ ಜಾಗೃತಿ ಮೂಡಿಸ್ಬೇಕು ಅಂದರೆ, ಎಷ್ಟೇ ಜಾಗೃತಿ ಮೂಡಿದ್ರೂ ಕೂಡ ಮಲಗಿರ್ತಕ್ಕಂಥ ನಾಯಿ ಸಡನ್ನಾಗಿ ಒಬ್ಬ ಮನುಷ್ಯ ಬಂದ ತಕ್ಷಣ ಅದು ಅದ್ರ ಮೇಲೆ ಎಗರ್ಬಿಟ್ಟಾಗ ಅದಕ್ಕೆ ಜಾಗೃತಿ ಮನುಷ್ಯರಿಗೆ ಇರಬೇಕು. ಆದರೆ ನಾಯಿಗಳಿಗೆ ಜಾಗೃತಿ ಮೂಡಿಸೋದು ಕಷ್ಟ ಆಗ್ತದೆ. ಯಾಕಂದರೆ ಈಗಾಗಲೇ ನಾವು ನೋಡಿರ್ಬೋದು, ರಿಂಗ್ ರೋಡ್ಗಳಲ್ಲಿ ರೋಡ್ ದಾಟ್ಲಿಕ್ಕೋಸ್ಕರ ನಾಯಿ ಓಡ್ತಾ ಇರುತ್ತೆ, ಫಾಸ್ಟಾಗಿ ಹೋಗ್ತಿರ್ತಕ್ಕಂಥ 2 ವೀಲರ್ಗಳು ಬಿದ್ದು ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಹೌದು. ಅಲ್ಲಿಗೆ ಅವ್ರ ಕುಟುಂಬಕ್ಕೆ ಎಷ್ಟು ನಷ್ಟ. ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ ಒಂದು ನಾಯಿಯಿಂದ ತನ್ನ ಅವನತಿಯನ್ನು ಒಂದು ಕುಟುಂಬ ಅನುಸರಿಸುತ್ತೆ. ಇಂಥ ಪ್ರಕರಣಗಳು ನಡೆದಾಗ ನಮ್ಮ ಕರುಳು ನಾಯಿ ಮೇಲೆ, ಪ್ರಾಣಿ ಪ್ರಿಯರಾದಕ್ಕಂಥ ಅವ್ರಿಗೂ ಕೂಡ ಇರುತ್ತೆ ಮನಸ್ಸು, ಆ ಪ್ರಾಣಿ ಮೇಲೆ ಹೋಗಲ್ಲ. ಅದೇ ನಮಗೆ ಈಗ ಪ್ರಶ್ನೆ ಏನು ಗೊತ್ತಾ, ಇದೊಂದು ಘಟನೆ ಆದರೆ ಈ ನಾಯಿಗಳಿಂದ ಕಚ್ಚಿಸ್ಕೊಂಡಿರ್ತಾರಲ್ಲ, ನಾಯಿಗಳು ದಾಳಿ ಮಾಡಿ ಪಾಪ ಮಗು ಆಸ್ಪತ್ರೆಯಲ್ಲಿರುತ್ತೆ, ವೃದ್ಧರ ಆಸ್ಪತ್ರೆಯಲ್ಲಿ ಇರ್ತಾರೆ, ಇನ್ನೇನೋ ಆಗಿರುತ್ತೆ ಅನ್ಕೊಳ್ಳೋಣ. ಪ್ರಾಣಿ ದಯಾ ಸಂಘದವರು ಅಂತ ಇರ್ತಾರಲ್ಲ, ಅವ್ರು ಹೋಗಿ ಒಂದು ಸಾರಿನಾದರೂ ಅವ್ರನ್ನ ಭೇಟಿ ಮಾಡಿ ಏನಾಗಿದೆ ಎತ್ತ ವಿಚಾರಿಸಿದಾರ ಸರ್ ನೀವು ಯಾವತ್ತಾದರೂ ಹೋಗಿ? ಹೌದು. ನೋಡಿ, ಒಂದು ಮುಖ್ಯ ಅಂಶ ನಾನು ಹೇಳಲಿಕ್ಕೆ ಬರ್ತೇನೆ. ರೇಬೀಸ್ ವ್ಯಾಕ್ಸಿನ್ನು ಏನು ಫ್ರೀಯಾಗಿ ಹಾಕಬೇಕಿತ್ತು. ಯಾಕಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಬಂದು ಅದು ಶೆಡ್ಯೂಲ್ಡ್ ನೋಟಿಫೈಡ್ ಡಿಸೀಸ್ ಅಂತೇಳಿ ರೇಬೀಸು ಮತ್ತು ಹಾವು ಕಚ್ಚೋದು ಸರ್ಕಾರ ಆದೇಶ ಮಾಡಿತು. ಅದು ರೇಬೀಸ್ ಲಸಿಕೆ ಉಚಿತವಾಗಿ ಹಾಕಬೇಕಿತ್ತು. ಬಟ್ ಕೆಲವೊಂದು ಆಸ್ಪತ್ರೆಗಳಲ್ಲಿ ಬೋರ್ಡ್ ಹಾಕ್ಬಿಟ್ಟು 100 ರೂಪಾಯಿ ತಗೊಳ್ತಾ ಇದ್ರು. ನಾನು ಇಮಿಡಿಯೇಟು ಇದು ಮಾಡಿ, ಅದು ಪೇಪರಲ್ಲಿ ಆರ್ಟಿಕಲ್ ಬಂತು, ಇಮಿಡಿಯೇಟಾಗಿ ಇದು ಮಾಡಿ ಏನು ಅದನ್ನು ತೆಗೆದುಹಾಕಿ. ಮತ್ತು ಎಷ್ಟೋ ಜನರಿಗೆ ನಾನು ಹೇಳಿದೆ ನೋಡಿ, ಇವಾಗ ಕರ್ನಾಟಕ ಸರ್ಕಾರ ಸಹ ಬಂದು ಏನಾಗಿದೆ, ಹೈಕೋರ್ಟಲ್ಲಿ ಅಫಿಡವಿಟ್ ಸಬ್ಮಿಟ್ ಮಾಡ್ತಾರೆ. ಅಂದರೆ ನಾಯಿ ಕಚ್ಚಿಸ್ಕೊಂಡಿದೆ ಅಂದರೆ ಅದಕ್ಕೆ ಉಚಿತ ಚಿಕಿತ್ಸೆ, ಒಂದು ಆ್ಯಂಟಿ ರೇಬಿಸ್ ಸೆರಮ್ ಬರುತ್ತೆ, 10,000 ರೂಪಾಯಿ ಆಗುತ್ತೆ ಅದು ಇಂಜೆಕ್ಷನು, ಅದು ಫ್ರೀಯಾಗಿ ಇದು ಮಾಡ್ತಾರೆ.
ಮತ್ತು ಒಂದು ಬೈಟಿಗೆ ಬಂದು ಒಂದು ಪಂಚರ್ ಇದಾದ ಅಂದರೆ ಅದಕ್ಕೊಂದು ಕಾಂಪನ್ಸೇಷನ್ ಇದೆ. ನಾವು ಲಾಸ್ಟ್ ಟೈಮ್ VBMP ಮೀಟಿಂಗಲ್ಲಿ ಹೇಳಿದ್ವಿ, ನೋಡಿ ಇದು ನೀವು ಎಲ್ಲರಿಗೆ ಜನರಲ್ ಸಹ ಇದು ಮಾಡಬೇಕು. ಯಾಕಂದರೆ ನಾವು ನೋಡಿ, ಹೌದು ನಾನು ಒಪ್ಕೊಳ್ತೀನಿ, ಯಾಕಂದರೆ ಕಚ್ಚಿಸ್ಕೊಂಡು ಅಂದರೆ ಏನಾಗುತ್ತೆ, ನಾನು ಕಚ್ಚಿಸ್ಕೊಂಡಿದ್ದೀನಿ, ನಾನೇನಿದ್ದಿಲ್ಲ, ನನಗೂ ನಾಯಿ ಕಚ್ಚಿ 2 ನಾಯಿ ಗಲಾಟೆ ಮಾಡ್ತಾ ಇರಬೇಕಂದ್ರೆ ನಾನು ಅದನ್ನ ಬಿಡ್ಸಕ್ಕೆ ಹೋಗ್ಬಿಟ್ಟು ಕಾಲಲ್ಲಿ ಅಂತೇಳಿ ಇದು ಮಾಡಿದೆ, ಅದು 2 ಕಚ್ಚಾಡ್ಕೊಂಡು ಒಂದು ಹಲ್ಲು ನನಗೆ ಬೀಳ್ತು. ಓಕೆ ನಾನು ಮತ್ತು ಇಮಿಡಿಯೇಟು ಹಾಸ್ಪಿಟ್ಲಿಗೆ ಹೋಗಿ ಇದು ಮಾಡಿಬಿಟ್ಟು ARS ಸ್ಟಾಕಲ್ಲಿ ಮತ್ತು ಅಲ್ಲಿ ಸರ್ಕಾರದಲ್ಲಿ ಹೇಳಿಬಿಟ್ಟು ಸ್ಟಾಕೆಲ್ಲ ಇದು ಮಾಡ್ತಿದ್ದೀನಿ. ಬಟ್ ಏನಂದರೆ ಓಕೆ ನೋಡಿ, ಪ್ರಾಣಿ ಪ್ರಿಯರು ಅಕ್ಕಪಕ್ಕ ಇರೋರು ನಾವೆಲ್ಲರಿಗೂ ಹೇಳ್ತೀವಿ, ನೋಡಿ ನಾಯಿ ಕಚ್ಚಿಸ್ಕೊಂಡ್ರೆ ಈ ಥರ ಚಿಕಿತ್ಸೆ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಇಮ್ಮಿಡಿಯೇಟ್ ಹೋಗಿ ಇದು ಸುಮಾರು ಜನ ರೇಬಿಸಿಂದ ಯಾಕೆ ಒಂದು ಇದು ಮಾಡ್ಕೊಳ್ತಾರೆ, ನಾಯಿ ಕಚ್ಚಿಸ್ಕೊಂಡ್ರೆ ಏನಾಗುತ್ತೆ, ಅವರು ಇಮ್ಮಿಡಿಯೇಟ್ ಫಸ್ಟ್ ಏಡ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾವು ನೋಡಿ ಇವಾಗ ನೋಡಿ ಇದು ಲೈವಲ್ಲಿದ್ದೀವಿ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕಮಿಷನರು ಅವರು ನೋಡ್ತಾ ಇರ್ಬೋದು, ಮತ್ತು ನಮ್ಮ BBMP ಸ್ಪೆಷಲ್ ಕಮಿಷನ್ ನೋಡ್ತಾ ಇರ್ಬೋದು, ಆರೋಗ್ಯ ಸಚಿವರು ದಿನೇಶ್ ಗುಂಡ್ರಾವ್ ಅವರು ನೋಡ್ತಾ ಇರ್ಬೋದು. ನೋಡಿ ನಮ್ಮ ಈ ಮಾಧ್ಯಮದಲ್ಲಿ ನಾನು ಒಂದು ಹೇಳಲಿಕ್ಕೆ ಇರ್ತೇನೆ ನೋಡಿ, ಓಕೆ, ನಿಮ್ಮ ಆಸ್ಪತ್ರೆಗಳಲ್ಲಿ ಓಕೆ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ನು, ಟೆಟೆನಸ್ಸು ಮತ್ತು ಆ್ಯಂಟಿ ರೇಬಿಸ್ ಸೆರಮ್ಮು ಅದು ಬಂದು ದಯವಿಟ್ಟು ನೀವು 24/7 ಓಕೆ 365 ಡೇಸು ಓಪನಲ್ಲಿ ಇರಬೇಕು. ಇವರು ಹಾಸ್ಪಿಟ್ಲಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ಡಾಕ್ಟ್ರ್ ಇಲ್ಲ ನಾಳೆ ಬನ್ನಿ ಅಂತಾರೆ, ಬಟ್ ಅದು ಇನ್ಫೆಕ್ಷನ್ ಕಚ್ಚಿ ಬ್ರೈನ್ಗೆ ಹೊಂಟೋದ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಇಮ್ಮಿಡಿಯೇಟ್ಲಿ ಇವಾಗ ಗ್ಯಾರಂಟಿ ನ್ಯೂಸಲ್ಲಿ ಲೈವಲ್ಲಿ ಇದ್ದೀವಿ, ದಯವಿಟ್ಟು ಇದನ್ನು ಗಮನಕ್ಕೆ ಇಟ್ಕೊಂಡು 24/7 365 ಡೇಸು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೂ ಸಹ ಓಕೆ ಡಾಕ್ಟ್ರುಗಳು ಅದನ್ನ ಇಟ್ಕೊಂಡು ಯಾರೇ ಪೇಷಂಟ್ ಬಂದರೆ ಸಹ ದಯವಿಟ್ಟು ಅವರಿಗೆ ನಾಳೆ ಬನ್ನಿ ಡಾಕ್ಟ್ರ್ ರಜಾ ಇದ್ದಾರೆ ಅದು ಇದೆ ಅಂತೇಳಿ ಕತೆ ಹೇಳಂಗಿಲ್ಲ. ಯಾಕಂದರೆ ನಾವೇ ಕೇಳಿದ್ರೆ ನನಗೆ ಹೇಳಿದ್ದಾರೆ, ದಯವಿಟ್ಟು ಇನ್ಮೇಲೆ ಬೇಡ. 24/7 ನೈಟ್ 2 ಗಂಟೆಗೆ ನಾಯಿ ಕಚ್ಚಿಸ್ಕೊಂಡು ಬಂದ್ರೂ ಇಮ್ಮಿಡಿಯೇಟ್ ಅವ್ರಿಗೆ ಚಿಕಿತ್ಸೆ ಕೊಡಬೇಕು. ನಾಳೆ ದಿನ ಅವ್ರು ಏನಾರು ರೇಬಿಸಿಂದ ಸಹ ಏನಾರು ಆಯ್ತಂದರೆ ಏನಾಗುತ್ತೆ, ಮೂಕ ಪ್ರಾಣಿಗಳ ಮೇಲೆ ಇದು ಪ್ರಾಣಿ ಪ್ರಿಯರ ಮೇಲೆ ಇದು ತಪ್ಪು ಯಾರ್ದು, ನಿಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ದು. ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿ ಅಧಿಕಾರಿಗಳ ನಿಷ್ಕ್ರಿಯತೆಯೂ ಕೂಡ ಕಾರಣ ಅಂತ ಹೇಳಿ. ಎಸ್ ಸರ್, ಅದಕ್ಕೆ ಬರ್ತೀನಿ, ಒಂದು ಬ್ರೇಕ್ನ ಸಮಯ. ಎಸ್ ವೀಕ್ಷಕರೇ, ಇಲ್ಲಿ ಸುಪ್ರೀಂ ಕೋರ್ಟ್ ಬಹಳಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದೆ ಮತ್ತು ಸಾರ್ವಜನಿಕರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ, ಅಧಿಕಾರಿಗಳಿಗೂ ಕೂಡ. ಅದರಲ್ಲಿ ಬಹಳ ಪ್ರಮುಖವಾಗಿ ಸಾರ್ವಜನಿಕವಾಗಿ ಊಟ ತಿಂಡಿಯನ್ನ ನಾಯಿಗಳಿಗೆ ನೀಡಬಾರದು ಅಂತ ಹೇಳಿ ಈ ಅಂಶದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಯಾಕೆ ಈ ರೀತಿಯಾದಂಥ ಅಂಶವನ್ನ ಉಲ್ಲೇಖ ಮಾಡಿದೆ ಸುಪ್ರೀಂ ಕೋರ್ಟ್ ಅಂತ